ಆತ್ಮೀಯ ಚಂದಾದಾರರೇ ಮತ್ತು ಗೌರವಾನ್ವಿತ ವೀಕ್ಷಕರೇ, ನಾನು ನಿಮ್ಮ ಕೊಟ್ರಯ್ಯ ಹಿರೇಮಠ್ ನಿಮ್ಮೆಲ್ಲರನ್ನೂ ಈ ಚರ್ಚೆಗೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಈಗ ನಾವು ಸಾರ್ಥಕ ಜೀವನಕ್ಕಾಗಿ ಇಷ್ಟಲಿಂಗದ ಪರಿಕಲ್ಪನೆ ಎಂಬ ವಿಷಯವನ್ನು ಕುರಿತು ನಮ್ಮ ಚರ್ಚೆಯನ್ನು ಮುಂದುವರಿಸೋಣ. ಇದು ಈ ಸರಣಿಯ 2ನೇ ಭಾಗದ ವಿಡಿಯೋ ಇರುತ್ತದೆ. ಈ ಸರಣಿಯ ಮೊದಲನೇ ಭಾಗದ ವಿಡಿಯೋ ಈ ಚಾನೆಲ್ನಲ್ಲಿ ಲಭ್ಯವಿದೆ. ಆತ್ಮೀಯ ವೀಕ್ಷಕರೇ, ನೀವು ಮೊದಲನೇ ಭಾಗದ ವಿಡಿಯೋವನ್ನು ನೋಡಿರದಿದ್ದರೆ ದಯವಿಟ್ಟು ಆ ವಿಡಿಯೋವನ್ನು ಮೊದಲು ನೋಡಿಕೊಂಡು ಬನ್ನಿರಿ. ಮೊದಲನೇ ವಿಡಿಯೋದಲ್ಲಿ ನಾವು ಇಷ್ಟಲಿಂಗದ ಪರಿಕಲ್ಪನೆಯ ಬಗ್ಗೆ ಹಲವು ಅಂಶಗಳನ್ನು ತಿಳಿದುಕೊಂಡಿದ್ದೇವೆ. ಇಷ್ಟಲಿಂಗದ ವಿಷಯವು ವೀರಶೈವ ಶಾಸ್ತ್ರದಲ್ಲಿ ಇದೆ ಮತ್ತು ಇಷ್ಟಲಿಂಗದ ಪರಿಕಲ್ಪನೆಯು ವೀರಶೈವ ಶಾಸ್ತ್ರದ ಶಿವಾದ್ವೈತ ಸಿದ್ಧಾಂತಕ್ಕೆ ಅನುಗುಣವಾಗಿ ಇದೆ ಎಂಬ ಮಹತ್ವದ ಸಂಗತಿಯನ್ನು ನಾವು ಈ ಸರಣಿಯ ಮೊದಲನೇ ವಿಡಿಯೋದಲ್ಲಿ ತಿಳಿದುಕೊಂಡಿದ್ದೇವೆ. ಅಲ್ಲದೆ ಮೊದಲನೇ ವಿಡಿಯೋದಲ್ಲಿ ನಾವು ಇಷ್ಟಲಿಂಗ ಪೂಜೆಯ ಬಗ್ಗೆ ಇನ್ನೂ ಹಲವು ಪ್ರಮುಖ ಅಂಶಗಳನ್ನು ತಿಳಿದುಕೊಂಡಿದ್ದೇವೆ. ಇಷ್ಟಲಿಂಗ ಪೂಜೆಯನ್ನು ಮನಃಪೂರ್ವಕವಾಗಿ ಮಾಡಬೇಕು ಮತ್ತು ಅದನ್ನು ಜೀವನ ಪರ್ಯಂತ ಒಂದು ವ್ರತದ ರೂಪದಲ್ಲಿ ಆಚರಿಸಬೇಕು. ಇಷ್ಟಲಿಂಗ ಆರಾಧಕರು ತಮ್ಮ ಪ್ರಾಪಂಚಿಕ ಕರ್ತವ್ಯಗಳನ್ನು ಪ್ರಾಮಾಣಿಕವಾಗಿ ನಿರ್ವಹಿಸಬೇಕು ಮತ್ತು ಇಷ್ಟಲಿಂಗ ಪೂಜೆಯ ಮೂಲಕ ಶಿವಯೋಗವನ್ನು ಸಾಧಿಸಬೇಕು. ಈ ರೀತಿಯಾಗಿ ಇಷ್ಟಲಿಂಗವನ್ನು ಪೂಜಿಸುವುದರಿಂದ ನಮ್ಮ ಜೀವನ ಸಾರ್ಥಕವಾಗುತ್ತದೆ. ಈ ಎಲ್ಲ ಅಂಶಗಳನ್ನು ನಾವು ಮೊದಲನೇ ವಿಡಿಯೋದಲ್ಲಿ ತಿಳಿದುಕೊಂಡಿದ್ದೇವೆ. ಪ್ರಸ್ತುತ 2ನೇ ವಿಡಿಯೋದಲ್ಲಿ ನಾವು ವೀರಶೈವ ಶಾಸ್ತ್ರ, ಗುರು ಲಿಂಗ ಮತ್ತು ಜಂಗಮದ ಮಹತ್ವ, 36 ತತ್ವಗಳು, ಮಾನವ ಜನ್ಮದ ಪ್ರಾಪ್ತಿ, ಅಂತಃಕರಣ ಇತ್ಯಾದಿ ವಿಷಯಗಳ ಬಗ್ಗೆ ತಿಳಿದುಕೊಳ್ಳೋಣ. ಸಾರ್ಥಕ ಬದುಕಿಗಾಗಿ ಇಷ್ಟಲಿಂಗದ ಪರಿಕಲ್ಪನೆ. ಸಾರ್ಥಕ ಬದುಕಿಗಾಗಿ ಇಷ್ಟಲಿಂಗದ ಪರಿಕಲ್ಪನೆ ಇದು ನಮ್ಮ ಒಟ್ಟಾರೆ ಚರ್ಚೆಯ ಮುಖ್ಯ ವಿಷಯವಾಗಿದೆ. ಇಷ್ಟಲಿಂಗದ ವಿಷಯವು ಶಿವಾದ್ವೈತ ಸಿದ್ಧಾಂತಕ್ಕೆ ಅನುಗುಣವಾಗಿ ಇದೆ. ಆದ್ದರಿಂದ ಈ ಪರಿಕಲ್ಪನೆಯನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಲು ನಾವು ಗುರು, ಲಿಂಗ ಮತ್ತು ಜಂಗಮದ ಬಗ್ಗೆ ಸರಿಯಾಗಿ ತಿಳಿದುಕೊಳ್ಳಬೇಕಾದ ಅವಶ್ಯಕತೆ ಇದೆ. ಆದ್ದರಿಂದ ಗುರು, ಲಿಂಗ ಮತ್ತು ಜಂಗಮದ ಮಹತ್ವವನ್ನು ಕುರಿತು ಈಗ ತಿಳಿದುಕೊಳ್ಳೋಣ. ಇಲ್ಲಿ ಇಷ್ಟಲಿಂಗ ಎಂದರೆ ವೀರಶೈವ ಅಷ್ಟಾವರಣಗಳಲ್ಲಿ ಹೇಳಲಾದ ಲಿಂಗವಿರುತ್ತದೆ. ನಮಗೆಲ್ಲರಿಗೂ ತಿಳಿದಿರುವಂತೆ ಅಷ್ಟಾವರಣ, ಪಂಚಾಚಾರ ಮತ್ತು ಷಟ್ಸ್ಥಲ ಮಾರ್ಗ ಇವುಗಳನ್ನು ಕ್ರಮವಾಗಿ ವೀರಶೈವ ಧರ್ಮದ ದೇಹ, ಪ್ರಾಣ ಮತ್ತು ಆತ್ಮ ಎಂದು ಪರಿಗಣಿಸಲಾಗುತ್ತದೆ. ಇದೇ ಮಾತನ್ನು ವೀರಶೈವ ಪಂಚಸೂತ್ರಾಣಿ ಎಂಬ ಗ್ರಂಥದಲ್ಲಿ ಬಹಳ ಚೆನ್ನಾಗಿ ಹೇಳಲಾಗಿದೆ. ಅಷ್ಟಾವರಣ ಸಂಪನ್ನ ಪಂಚಾಚಾರ ಪರಾಯಣ ಷಟ್ಸ್ಥಲೇನೈವ ಮಾರ್ಗೇನ್ ಚರನ್ ಮುಕ್ತೋ ಬಭೂವ ಸಹ. ಈ ಶ್ಲೋಕದ ಅರ್ಥವೇನೆಂದರೆ, ಅಷ್ಟಾವರಣಗಳನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಪಂಚಾಚಾರ ಎಂಬ 5 ನೈತಿಕ ನಿಯಮಗಳನ್ನು ತಿಳಿದುಕೊಂಡು ಅನುಸರಿಸುವವನು ಷಟ್ಸ್ಥಲ ಮಾರ್ಗದಲ್ಲಿ ಕ್ರಮಿಸಿ ಮುಕ್ತನಾಗುತ್ತಾನೆ. ಈ ಜೀವನ ವಿಧಾನವನ್ನು ನಾವು ವೀರಶೈವ ಧಾರ್ಮಿಕ ಜೀವನ ಶೈಲಿ ಅಥವಾ ಆಧ್ಯಾತ್ಮಿಕ ಜೀವನ ಶೈಲಿ ಎಂದು ಕರೆಯಬಹುದಾಗಿದೆ. ಗುರು, ಲಿಂಗ ಮತ್ತು ಜಂಗಮ ಇವು ಅಷ್ಟಾವರಣಗಳಲ್ಲಿ ಮೊದಲನೇ 3 ಆವರಣಗಳಿರುತ್ತವೆ. ವಿಭೂತಿ, ರುದ್ರಾಕ್ಷಿ ಮತ್ತು ಮಂತ್ರ ಇವು ನಂತರದ 3 ಆವರಣಗಳಿರುತ್ತವೆ. ಪಾದೋದಕ ಮತ್ತು ಪ್ರಸಾದ ಇವು ಕೊನೆಯ 2 ಆವರಣಗಳಿರುತ್ತವೆ. ಈ 8 ಆವರಣಗಳು ವೀರಶೈವ ಧರ್ಮದ ದೇಹ ಇದ್ದಂತೆ. ಇವುಗಳ ಪೈಕಿ ಗುರು, ಲಿಂಗ ಮತ್ತು ಜಂಗಮ ಇವು ಅತ್ಯಂತ ಮಹತ್ವದ ಆವರಣಗಳಿರುತ್ತವೆ. ಆದ್ದರಿಂದ ಇಷ್ಟಲಿಂಗದ ಪರಿಕಲ್ಪನೆಯನ್ನು ಚೆನ್ನಾಗಿ ತಿಳಿದುಕೊಳ್ಳಲು ನಾವು ಗುರು, ಲಿಂಗ ಮತ್ತು ಜಂಗಮದ ಬಗ್ಗೆ ಸರಿಯಾಗಿ ತಿಳಿದುಕೊಳ್ಳಬೇಕು. ಇಷ್ಟಲಿಂಗವನ್ನು ಗುರುವಿನ ಮೂಲಕವೇ ಪಡೆಯಬೇಕೆಂಬ ನಿಯಮವಿದೆ. ಆದ್ದರಿಂದ ಇಷ್ಟಲಿಂಗ ಆರಾಧಕರಿಗೆ ಗುರುವಿನ ಅವಶ್ಯಕತೆ ಇದೆ. ಶ್ರೀ ಗುರುವು ನಮಗೆ ವಿಭೂತಿ, ರುದ್ರಾಕ್ಷಿ ಮತ್ತು ಮಂತ್ರದ ಮಹತ್ವವನ್ನು ತಿಳಿಸಿ ಹೇಳುತ್ತಾನೆ. ಶ್ರೀ ಗುರುವು ದೀಕ್ಷಾಗುರುವಾಗಿ ಶಿವದೀಕ್ಷೆಯನ್ನು ನೀಡುತ್ತಾನೆ.
ಶಿಕ್ಷಾಗುರುವಾಗಿ ಭವರೋಗವನ್ನು ನಿವಾರಿಸುತ್ತಾನೆ ಮತ್ತು ಜ್ಞಾನಗುರುವಾಗಿ ಶಿವಜ್ಞಾನವನ್ನು ಕೊಡುತ್ತಾನೆ. ಗುರು, ಲಿಂಗ ಮತ್ತು ಜಂಗಮ ಈ 3 ಆವರಣಗಳಲ್ಲಿ ಶ್ರೀ ಗುರುವು ಪ್ರಮುಖವಾದವನು. ಏಕೆಂದರೆ ಗುರುವೇ ನಮಗೆ ಲಿಂಗ ಮತ್ತು ಜಂಗಮದ ಮಹತ್ವವನ್ನು ತಿಳಿಸುತ್ತಾನೆ. ಆದ್ದರಿಂದ ಗುರುವು ಬಹಳ ಮುಖ್ಯ. ನಾವು ಶಿವನನ್ನು ಲಿಂಗ ರೂಪದಲ್ಲಿ ಪೂಜಿಸುತ್ತೇವೆ ಮತ್ತು ಇಷ್ಟಲಿಂಗವನ್ನು ದೇಹದ ಮೇಲೆ ಧರಿಸುತ್ತೇವೆ. ಹಾಗಾಗಿ ಲಿಂಗ ಎಂಬುದು ಶಿವನ ವ್ಯಕ್ತ ರೂಪವಿರುತ್ತದೆ. ಶಿವಯೋಗ ಸಾಧನೆಗೆ ಇಷ್ಟಲಿಂಗ ಬೇಕು. ಆದ್ದರಿಂದ ವೀರಶೈವ ಧರ್ಮದಲ್ಲಿ ಲಿಂಗಕ್ಕೆ ಮಹತ್ವದ ಸ್ಥಾನವಿದೆ. ಜಂಗಮನು ಶಿವನನ್ನು ತನ್ನ ಆತ್ಮವೆಂದು ಪರಿಗಣಿಸುವ ಮಾನವನಿರುತ್ತಾನೆ. ಜಂಗಮನು ಶಿವನನ್ನು ತನ್ನ ಆತ್ಮವೆಂದು ಪರಿಗಣಿಸುವ ಮಾನವನಿರುತ್ತಾನೆ. ಜಂಗಮನು ಓರ್ವ ಶಿವಭಕ್ತ, ಶಿವಜ್ಞಾನಿ ಮತ್ತು ಶಿವಯೋಗಿ ಆಗಿರುತ್ತಾನೆ. ಜಂಗಮನು ಮಲತ್ರಯ ರಹಿತನಾಗಿರುತ್ತಾನೆ ಮತ್ತು ಶಿವಸ್ವರೂಪನಾಗಿರುತ್ತಾನೆ. ಜಂಗಮನು ಜೀವನ್ಮುಕ್ತನಾಗಿರುತ್ತಾನೆ ಮತ್ತು ಸಾಮಾನ್ಯ ಮನುಷ್ಯನಂತೆ ಬದುಕುತ್ತಾನೆ. ಜಂಗಮನ ದರ್ಶನ ಮತ್ತು ಆಶೀರ್ವಾದದಿಂದ ಭಯಂಕರವಾದ ಭವಸಾಗರದ ಭಯ ದೂರವಾಗುತ್ತದೆ. ಶಿವಯೋಗ ಮತ್ತು ಶಿವಭಕ್ತಿಯ ನಿಜ ಸ್ವರೂಪವು ಜಂಗಮನಿಂದ ತಿಳಿಯುತ್ತದೆ. ಶ್ರೀ ನೀಲಕಂಠ ಶಿವಾಚಾರ್ಯ ಸ್ವಾಮಿಗಳು ಕ್ರಿಯಾಸಾರ ಎಂಬ ತಮ್ಮ ಗ್ರಂಥದಲ್ಲಿ ಆದರ್ಶ ಗೃಹಸ್ಥನೇ ಅತ್ಯುತ್ತಮ ಗುರು ಎಂದು ಹೇಳಿದ್ದಾರೆ. ಆದರ್ಶ ಗೃಹಸ್ಥನೇ ಅತ್ಯುತ್ತಮ ಗುರು ಎಂದು ಹೇಳಿದ್ದಾರೆ. ಭಾರತವು ಸಂಸ್ಕಾರಗಳು ಮತ್ತು ಸಂಸ್ಕೃತಿಗಳ ತವರೂರು. ಸಂಸ್ಕಾರಗಳು ಮತ್ತು ಸಂಸ್ಕೃತಿಗಳು ಮನುಷ್ಯನ ಬಾಹ್ಯ ಮತ್ತು ಆಂತರಿಕ ಸತ್ವಗಳಾಗಿವೆ. ಮಾನವನು ಇತರ ಪ್ರಾಣಿಗಳಿಗಿಂತ ಶ್ರೇಷ್ಠನಾಗಿರುವುದಕ್ಕೆ ಸಂಸ್ಕಾರಗಳ ಮೂಲಕ ಅವನಿಗೆ ಪ್ರಾಪ್ತವಾಗುವ ಜ್ಞಾನವೇ ಕಾರಣವಾಗಿದೆ. ಸಂಸ್ಕಾರಗಳಿಂದ ಮನುಷ್ಯನ ಶರೀರ ಮತ್ತು ಆತ್ಮ ಪರಿಷ್ಕರಿಸಲ್ಪಡುತ್ತವೆ. ಜೀವನಕ್ಕೆ ಅತ್ಯಂತ ಉಪಕಾರಿಯಾದ ಧಾರ್ಮಿಕ ಕ್ರಿಯಾ ವಿಶೇಷಗಳೇ ಸಂಸ್ಕಾರಗಳಿರುತ್ತವೆ. ಮನುಷ್ಯನು ಸಂಸ್ಕಾರಗಳಿಂದ ಪವಿತ್ರನಾಗಿ ಮನುಷ್ಯತ್ವವನ್ನು ಪಡೆಯುತ್ತಾನೆ. ಈಗ ಈ ಸಮಕಾಲೀನ ಸಮಾಜದಲ್ಲಿ ಹೆಚ್ಚು ಬಳಕೆಯಲ್ಲಿರುವ ಶ್ರೀ MG ನಂಜುಂಡಾರಾಧ್ಯರ ಪೂರ್ವ ಪ್ರಯೋಗರತ್ನಂ ಎಂಬ ಗ್ರಂಥದ ಪ್ರಕಾರ ವೀರಶೈವರಲ್ಲಿ 12 ಪೂರ್ವ ಸಂಸ್ಕಾರಗಳನ್ನು ಒಪ್ಪಲಾಗಿದೆ. ವಿವಾಹ ಸಂಸ್ಕಾರವು ಸ್ತ್ರೀ ಪುರುಷರ ಅಪೂರ್ಣತೆಯನ್ನು ತೆಗೆದುಹಾಕಿ ಅವರನ್ನು ಪೂರ್ಣತೆಯತ್ತ ಕೊಂಡೊಯ್ಯುವ ಒಂದು ಮಾರ್ಗವಾಗಿದೆ. ಸಮಾಜದಲ್ಲಿ ಸ್ತ್ರೀ ಪುರುಷರ ಸಂತೋಷಮಯ ಮತ್ತು ಶಾಂತಿಯುತ ಜೀವನದ ಪ್ರಯಾಣವನ್ನು ಖಚಿತಪಡಿಸಲು ಸನಾತನ ಮಹರ್ಷಿಗಳು ವಿವಾಹ ಸಂಸ್ಕಾರವನ್ನು ರಚಿಸಿದ್ದಾರೆ. ಮರಣದ ಸಮಯದಲ್ಲಿ ಮತ್ತು ಮರಣದ ನಂತರ 4 ಸಂಸ್ಕಾರಗಳನ್ನು ಮಾಡಲಾಗುತ್ತದೆ. ಇವುಗಳನ್ನು ಉತ್ತರ ಸಂಸ್ಕಾರಗಳೆಂದು ಕರೆಯುತ್ತಾರೆ. ಉತ್ತರ ಸಂಸ್ಕಾರಗಳ ಮುಖ್ಯ ಉದ್ದೇಶವೆಂದರೆ ಧರ್ಮ ಮಾರ್ಗವನ್ನು ಅನುಸರಿಸಿ ಮರಣ ಹೊಂದಿದ ವ್ಯಕ್ತಿಯು ಮರಣಾನಂತರ ಸದ್ಗತಿಯನ್ನು ಪಡೆಯಬೇಕು. ಅವನ ಅಥವಾ ಅವಳ ಆತ್ಮಕ್ಕೆ ಚಿರಶಾಂತಿ ಲಭಿಸಬೇಕು. ಜೀವನದ ವಿವಿಧ ನಿರ್ದಿಷ್ಟ ಹಂತಗಳಲ್ಲಿ ಆರಂಭದಿಂದ ಕೊನೆಯವರೆಗೆ ಪ್ರತಿಯೊಬ್ಬ ವ್ಯಕ್ತಿಗೆ ಸಂಸ್ಕಾರಗಳನ್ನು ನೀಡಲಾಗುತ್ತದೆ. ಸಂಸ್ಕಾರಗಳು ಲೌಕಿಕ, ಪಾರಮಾರ್ಥಿಕ, ಧಾರ್ಮಿಕ ಮತ್ತು ಸಾಮಾಜಿಕ ಕಟ್ಟಳೆಗಳನ್ನು ನೆನಪಿಸುತ್ತವೆ. ಸಂಸ್ಕಾರಗಳು ಪ್ರತಿಯೊಬ್ಬ ಮನುಷ್ಯನಿಗೂ ಕುಟುಂಬ ಮತ್ತು ಸಮಾಜದ ಸಂಬಂಧಗಳ ಸಮತೋಲನವನ್ನು ಕಾಪಾಡಿಕೊಂಡು ತಮ್ಮ ವೈಯಕ್ತಿಕ ಜವಾಬ್ದಾರಿಗಳನ್ನು ಮತ್ತು ಕರ್ತವ್ಯಗಳನ್ನು ಪೂರೈಸುವ ಮೂಲಕ ಸಾರ್ಥಕವಾದ ಬದುಕನ್ನು ನಡೆಸಲು ಮಾರ್ಗದರ್ಶನ ನೀಡುತ್ತವೆ. ಸಾಂಸಾರಿಕ ಜೀವನದಲ್ಲಿ ಜಂಗಮ ವಂಶದ ಗೃಹಸ್ಥರು ಪ್ರಾಚೀನ ಕಾಲದಿಂದಲೂ ಎಲ್ಲ ಶಿವಭಕ್ತರ ಧಾರ್ಮಿಕ ಅಗತ್ಯಗಳನ್ನು ಪೂರೈಸಿಕೊಂಡು ಬಂದಿದ್ದಾರೆ. ಜಂಗಮರು ನಾಮಕರಣ, ಲಿಂಗದೀಕ್ಷೆ, ಮದುವೆ, ಅಂತ್ಯೇಷ್ಟಿ ಮುಂತಾದ ಸಂಸ್ಕಾರಗಳನ್ನು ನೀಡುವ ಮೂಲಕ ಮತ್ತು ಪೌರೋಹಿತ್ಯವನ್ನು ವಹಿಸುವ ಮೂಲಕ ಸಮಾಜದ ಧಾರ್ಮಿಕ ಸ್ವಾಸ್ಥ್ಯವನ್ನು ಕಾಪಾಡಿಕೊಂಡು ಬಂದಿದ್ದಾರೆ. ಆದ್ದರಿಂದ ಇಷ್ಟಲಿಂಗ ಆರಾಧಕರಿಗೆ ಜಂಗಮನ ಅವಶ್ಯಕತೆ ಇದೆ. ಗುರು, ಲಿಂಗ ಮತ್ತು ಜಂಗಮ 3 ಪೂಜ್ಯನೀಯ ಆವರಣಗಳಾಗಿವೆ.
ಇವುಗಳನ್ನು ಪೂಜಿಸುವುದರಿಂದ ನಮಗೆ ಪಾದೋದಕ ಮತ್ತು ಪ್ರಸಾದ ದೊರೆಯುತ್ತವೆ. ಪಾದೋದಕವನ್ನು ಮನಃಪೂರ್ವಕವಾಗಿ ಸೇವನೆ ಮಾಡುವುದರಿಂದ ಶಿವಭಕ್ತನ ಅಹಂಕಾರ ದೂರವಾಗುತ್ತದೆ. ಅಹಂಕಾರ ನಾಶವಾದರೆ ಮಾತ್ರ ಸ್ವಸ್ವರೂಪದ ಅಥವಾ ಆತ್ಮಸ್ವರೂಪದ ಅರಿವು ಮೂಡಲು ಸಾಧ್ಯವಾಗುತ್ತದೆ. ಆದ್ದರಿಂದ ಗುರುವಿನ ಪಾದೋದಕ ಮತ್ತು ಪ್ರಸಾದದಷ್ಟೇ ಪ್ರಾಮುಖ್ಯತೆ ಲಿಂಗ ಮತ್ತು ಜಂಗಮದ ಪಾದೋದಕ ಮತ್ತು ಪ್ರಸಾದಕ್ಕೆ ಇದೆ. ಈ ಕಾರಣದಿಂದಲೇ ಲಿಂಗ ಮತ್ತು ಜಂಗಮಕ್ಕೂ ಗುರುವಿನಷ್ಟೇ ಪ್ರಾಮುಖ್ಯತೆಯನ್ನು ನೀಡಲಾಗಿದೆ. ಇದೇ ವಿಷಯವನ್ನು ವೀರಶೈವ ಪಂಚಾಚಾರಗಳಲ್ಲಿ ಒಂದಾದ ಸದಾಚಾರದಲ್ಲಿ ಹೇಳಲಾಗಿದೆ. ನಮಗೆಲ್ಲರಿಗೂ ಗೊತ್ತಿರುವಂತೆ ಲಿಂಗಾಚಾರ, ಸದಾಚಾರ, ಶಿವಾಚಾರ, ಗಣಾಚಾರ ಮತ್ತು ಭೃತ್ಯಾಚಾರ ಇವು ಪಂಚಾಚಾರಗಳಿರುತ್ತವೆ. ಗುರು ಲಿಂಗ ಜಂಗಮದ ವಿಷಯದಲ್ಲಿ ಭೇದ ಮಾಡಬಾರದೆಂಬ ನಿಯಮವನ್ನು ಸದಾಚಾರದಲ್ಲಿ ಹೇಳಲಾಗಿದೆ. ಇಷ್ಟಲಿಂಗ ಆರಾಧಕರು ಯಾವಾಗಲೂ ಗುರು, ಲಿಂಗ ಮತ್ತು ಜಂಗಮ ಇವು ಮೂರು ಒಂದೇ ಇರುತ್ತವೆ, ಬೇರೆ ಬೇರೆ ಅಲ್ಲ ಎಂಬ ಭಾವನೆಯನ್ನು ಹೊಂದಿರಬೇಕು. ಇದರ ತಾತ್ಪರ್ಯವೇನೆಂದರೆ ಇಷ್ಟಲಿಂಗ ಆರಾಧಕರು ಗುರು, ಲಿಂಗ ಮತ್ತು ಜಂಗಮ ಎಂಬ ತ್ರಿಮೂರ್ತಿಗಳ ನಡುವೆ ಭೇದ ಮಾಡದೆ ಮೂವರನ್ನು ಒಂದೇ ಎಂದು ಪರಿಗಣಿಸಬೇಕು. ಗುರು, ಲಿಂಗ, ಜಂಗಮದ ವಿಷಯದಲ್ಲಿ ಭೇದವನ್ನು ಮಾಡದಿರುವುದು ಸಫಲಶೀಲ ಎಂದು ಚಂದ್ರಜ್ಞಾನ ಆಗಮದಲ್ಲಿ ಹೇಳಲಾಗಿದೆ. ಮಾನವ ಜನ್ಮದ ಪ್ರಾಪ್ತಿ ಮತ್ತು ಅಂತಃಕರಣದ ಶುದ್ಧಿ ಇವೆರಡೂ ಬಹಳ ಮಹತ್ವದ ವಿಷಯಗಳಿರುತ್ತವೆ. ಇವುಗಳ ಬಗ್ಗೆ ಸ್ವಲ್ಪ ವಿವರವಾಗಿ ಇಲ್ಲಿ ತಿಳಿದುಕೊಳ್ಳೋಣ. ಪುಣ್ಯ ಎಂದರೆ ಸದ್ಗುಣ, ಸದಾಚಾರ ಅಥವಾ ಯೋಗ್ಯತೆ. ಸತ್ಕರ್ಮಗಳನ್ನು ಮಾಡುವುದರಿಂದ ಪುಣ್ಯ ಪ್ರಾಪ್ತವಾಗುತ್ತದೆ. ಪುಣ್ಯವು ಆಧ್ಯಾತ್ಮಿಕ ಪ್ರಗತಿಯನ್ನು ಹೆಚ್ಚಿಸುತ್ತದೆ. ಇದಕ್ಕೆ ವಿರುದ್ಧವಾಗಿ ಕೆಟ್ಟ ಕೆಲಸಗಳನ್ನು ಮಾಡುವುದರಿಂದ ಪಾಪ ಉಂಟಾಗುತ್ತದೆ. ಪಾಪವು ಆಧ್ಯಾತ್ಮಿಕ ಪ್ರಗತಿಗೆ ಅಡ್ಡಿ ಉಂಟು ಮಾಡುತ್ತದೆ. ಮನುಷ್ಯ ಜನ್ಮವು ಅತ್ಯಂತ ಶ್ರೇಷ್ಠವಾಗಿದೆ ಮತ್ತು ದುರ್ಲಭವಾಗಿದೆ. ಪುಣ್ಯದ ಫಲವಾಗಿ ಮನುಷ್ಯ ಜನ್ಮ ಪ್ರಾಪ್ತವಾಗುವುದೆಂದು ಹೇಳಲಾಗುತ್ತದೆ. ಇದರರ್ಥ ನಾವು ಸಂಪಾದಿಸಿದ ಪುಣ್ಯದ ಫಲವಾಗಿ ನಾವು ಮನುಷ್ಯರಾಗಿ ಹುಟ್ಟಿದ್ದೇವೆ. ಅನೇಕ ಜನ್ಮಗಳಲ್ಲಿ ಸಂಪಾದಿಸಿದ ಹೆಚ್ಚುವರಿ ಪುಣ್ಯದ ಪರಿಣಾಮವಾಗಿ ಪಾಪದ ಬಂಧನವು ಹರಿದು ಹೋಗುತ್ತದೆ ಮತ್ತು ಅದರ ಪರಿಣಾಮವಾಗಿ ಮನುಷ್ಯನ ಅಂತಃಕರಣವು ಶುದ್ಧವಾಗುವುದೆಂದು ಹೇಳಲಾಗುತ್ತದೆ. 3 ಆಂತರಿಕ ಇಂದ್ರಿಯಗಳ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳುವುದರಿಂದ ನಾವು ಅಂತಃಕರಣದ ಬಗ್ಗೆ ಚೆನ್ನಾಗಿ ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ಆ 3 ಆಂತರಿಕ ಇಂದ್ರಿಯಗಳು 3 ತತ್ವಗಳಾಗಿ ಪರಿಗಣಿಸಲ್ಪಟ್ಟಿವೆ. ಆ ಮೂಲ ತತ್ವಗಳ ಬಗ್ಗೆ ಇಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ. ಮಾನವ ಜನ್ಮ ಹೇಗೆ ಶ್ರೇಷ್ಠವಾಗಿದೆಯೋ ಹಾಗೆಯೇ ಮಾನವ ದೇಹವೂ ಸಹ ಒಂದು ಅದ್ಭುತ ಯಂತ್ರವಾಗಿದೆ. ಮಾನವ ದೇಹದಲ್ಲಿ ಇದ್ದಿರುವ 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು ಮತ್ತು 3 ಆಂತರಿಕ ಇಂದ್ರಿಯಗಳ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳಲು ಮತ್ತು ಜ್ಞಾನೇಂದ್ರಿಯಗಳಿಂದ ಗ್ರಹಿಸಲ್ಪಡುವ 5 ವಿಷಯಗಳ ಬಗ್ಗೆ ತಿಳಿದುಕೊಳ್ಳಲು ನಾವು ವೀರಶೈವ ಧೇನುಕರ್ಣ ಸೂತ್ರವನ್ನು ನೋಡಬೇಕಾಗುತ್ತದೆ. ದ್ವಾಪರ ಯುಗದ ಆರಂಭದಲ್ಲಿ ಶಿವನು ರೇಣುಕ, ದಾರುಕ ಮುಂತಾದ ಪಂಚಗಣಾಧೀಶ್ವರರಿಗೆ ಶಿವಾದ್ವೈತ ಪರವಾದ ಆಗಮಗಳನ್ನು ಅಂದರೆ ಶೈವ ಸಿದ್ಧಾಂತ ಆಗಮಗಳನ್ನು ಬೋಧಿಸಿದನು. ಆ 5 ಗಣಾಧೀಶ್ವರರು ಭೂಮಿಯಲ್ಲಿ ಗುರುಗಳಾಗಿ ಅವತರಿಸಿದರು ಮತ್ತು ಪದ್ವಿಧಿ ಮುಂತಾದ ಪಂಚಸೂತ್ರಗಳ ಮೂಲಕ ವೀರಶೈವ ಧರ್ಮವನ್ನು ಶಿವಾದ್ವೈತ ಸಿದ್ಧಾಂತದ ರೂಪದಲ್ಲಿ ಬೋಧಿಸಿದರು. ದ್ವಾಪರ ಯುಗದ ಪಂಚಗಣಾಧೀಶ್ವರರಲ್ಲಿ ಒಬ್ಬರಾದ ಶ್ರೀ ಧೇನುಕರ್ಣರು ಶಿವನ ಅಪ್ಪಣೆಯಂತೆ ಶ್ರೀಶೈಲ ಕ್ಷೇತ್ರದ ಶ್ರೀ ಮಲ್ಲಿಕಾರ್ಜುನ ಲಿಂಗದ ಮೂಲಕ ಭೂಲೋಕದಲ್ಲಿ ಕಾಣಿಸಿಕೊಂಡರು. ಶ್ರೀ ಧೇನುಕರ್ಣ ಜಗದ್ಗುರುಗಳು ಶ್ರೀ ಸಾನಂದ ಮಹರ್ಷಿಗೆ ಮುಕ್ತಾಗುಚ್ಛ ಸೂತ್ರದ ರೂಪದಲ್ಲಿ ವೀರಶೈವ ಧರ್ಮವನ್ನು ಬೋಧಿಸಿದರು. ಆ ಮುಕ್ತಾಗುಚ್ಛ ಸೂತ್ರವನ್ನೇ ಇಲ್ಲಿ ಧೇನುಕರ್ಣ ಸೂತ್ರ ಎಂದು ಕರೆಯಲಾಗುವುದು. ಮುಕ್ತಾಗುಚ್ಛ ಸೂತ್ರದ ಪ್ರಕಾರ ಈ ಪ್ರಪಂಚವು ಶಿವಶಕ್ತಿಯಿಂದ ತುಂಬಿದೆ ಮತ್ತು ಮುತ್ತುಗಳೆಂದು ಕರೆಯಲ್ಪಡುವ 36 ತತ್ವಗಳಿಂದ ಕೂಡಿದೆ. ಆದ್ದರಿಂದ ಈ ಜಗತ್ತನ್ನು ಮುಕ್ತಾಗುಚ್ಛ ಎಂದು ಕರೆಯಲಾಗಿದೆ.
ಮುಕ್ತಾಗುಚ್ಛ ಸೂತ್ರದಲ್ಲಿ ಒಟ್ಟು 36 ತತ್ವಗಳು ಹೇಳಲ್ಪಟ್ಟಿವೆ. ಮುಕ್ತಾಗುಚ್ಛ ಸೂತ್ರದ ಪ್ರಕಾರ ಈ ಪ್ರಪಂಚವು ಆ 36 ತತ್ವಗಳಿಂದ ರಚಿತವಾಗಿದೆ. ಆ 36 ತತ್ವಗಳ ಬಗ್ಗೆ ಈಗ ವಿವರವಾಗಿ ತಿಳಿದುಕೊಳ್ಳೋಣ. ಶಿವ, ಶಕ್ತಿ, ಸದಾಶಿವ, ಈಶ್ವರ ಮತ್ತು ಶುದ್ಧ ವಿದ್ಯಾ. ಇವು 36 ತತ್ವಗಳಲ್ಲಿ ಮೊದಲ 5 ತತ್ವಗಳಿರುತ್ತವೆ. ಇವು ಶುದ್ಧ ತತ್ವಗಳಿರುತ್ತವೆ. 6ನೆಯ ತತ್ವವು ಮಾಯಾತತ್ವವಿರುತ್ತದೆ. 7ರಿಂದ 11ರವರೆಗಿನ 5 ತತ್ವಗಳು ಕಲಾ ಅಂದರೆ ಕಲೆ, ವಿದ್ಯಾ, ರಾಗ, ಕಾಲ ಅಂದರೆ ಸಮಯ ಮತ್ತು ನಿಯತಿ ಅಂದರೆ ಕಟ್ಟುಪಾಡು ಇರುತ್ತವೆ. ಈ ತತ್ವಗಳನ್ನು ಪಂಚಕಂಚುಕಗಳೆಂದು ಕರೆಯಲಾಗಿದೆ. ಈ 5 ತತ್ವಗಳನ್ನು ಪಂಚಕಂಚುಕಗಳೆಂದು ಕರೆಯಲಾಗಿದೆ. 12ನೆಯ ತತ್ವವು ಪುರುಷ ತತ್ವ ಇರುತ್ತದೆ. 13ನೆಯ ತತ್ವವು ಪ್ರಕೃತಿ ತತ್ವವಿರುತ್ತದೆ. ಈ ಪ್ರಕೃತಿ ತತ್ವವು ಸತ್ವ, ರಜಸ್ ಮತ್ತು ತಮಸ್ ಎಂಬ 3 ಗುಣಗಳ ಸಾಮ್ಯ ಅವಸ್ಥೆಯಾಗಿದೆ. ಈ ಪ್ರಕೃತಿ ತತ್ವವು ಸ್ಥೂಲ ಜಗತ್ತಿಗೆ ಕಾರಣವಾಗಿದೆ. ಇದರ ತಾತ್ಪರ್ಯವೇನೆಂದರೆ ಮುಂದಿನ 23 ತತ್ವಗಳಿಗೆ ಈ ಪ್ರಕೃತಿ ತತ್ವವು ಕಾರಣವಾಗಿದೆ. 14ರಿಂದ 16ರವರೆಗಿನ ಮುಂದಿನ 3 ತತ್ವಗಳು ಬುದ್ಧಿ, ಅಹಂಕಾರ ಮತ್ತು ಮನಸ್ ಇರುತ್ತವೆ. ಈ 3 ತತ್ವಗಳನ್ನು 3 ಆಂತರಿಕ ಇಂದ್ರಿಯಗಳೆಂದು ಕರೆಯಲಾಗಿದೆ. ಈ 3 ತತ್ವಗಳನ್ನು 3 ಆಂತರಿಕ ಇಂದ್ರಿಯಗಳೆಂದು ಕರೆಯಲಾಗಿದೆ. 17ರಿಂದ 21ರವರೆಗಿನ ಮುಂದಿನ 5 ತತ್ವಗಳು ಶ್ರೋತ ಅಂದರೆ ಕಿವಿ, ತ್ವಕ್ ಅಂದರೆ ಚರ್ಮ, ನೇತ್ರ ಅಂದರೆ ಕಣ್ಣು, ಜಿಹ್ವಾ ಅಂದರೆ ನಾಲಿಗೆ ಮತ್ತು ಘ್ರಾಣ ಅಂದರೆ ಮೂಗು ಇರುತ್ತವೆ. ಈ ತತ್ವಗಳು ಪಂಚ ಜ್ಞಾನೇಂದ್ರಿಯ ಇರುತ್ತವೆ. ಈ 5 ಜ್ಞಾನೇಂದ್ರಿಯಗಳು ಬಾಹ್ಯ ಇಂದ್ರಿಯಗಳಿರುತ್ತವೆ. ಇವು ಜ್ಞಾನವನ್ನು ಗ್ರಹಿಸುವ ಅಂಗಗಳಿರುತ್ತವೆ. 22ರಿಂದ 26ರವರೆಗಿನ ಮುಂದಿನ 5 ತತ್ವಗಳು ವಾಕ್ ಅಂದರೆ ಮಾತು, ಪಾಣಿ ಅಂದರೆ ಕೈ, ಪಾದ ಅಂದರೆ ಕಾಲು, ಪಾಯು ಅಂದರೆ ಜನನಾಂಗ ಮತ್ತು ಉಪಸ್ಥ ಅಂದರೆ ವಿಸರ್ಜನಾ ಅಂಗಗಳು ಇರುತ್ತವೆ. ಈ ತತ್ವಗಳು ಪಂಚಕರ್ಮೇಂದ್ರಿಯಗಳು ಇರುತ್ತವೆ. ಈ 5 ಕರ್ಮೇಂದ್ರಿಯಗಳು ಬಾಹ್ಯ ಇಂದ್ರಿಯಗಳಿರುತ್ತವೆ. ಇವು ಕ್ರಿಯೆಯ ಅಂಗಗಳಾಗಿರುತ್ತವೆ. 27ರಿಂದ 31ರವರೆಗಿನ ಮುಂದಿನ 5 ತತ್ವಗಳು ಶಬ್ದ, ಸ್ಪರ್ಶ, ರೂಪ, ರಸ ಮತ್ತು ಗಂಧ ಇರುತ್ತವೆ. ಈ ತತ್ವಗಳು ಪಂಚತನ್ಮಾತ್ರಗಳಿರುತ್ತವೆ. ಇವು ಪಂಚ ಜ್ಞಾನೇಂದ್ರಿಯಗಳಿಂದ ಗ್ರಹಿಸಲ್ಪಡುವ 5 ವಿಷಯಗಳಿರುತ್ತವೆ. ಆಕಾಶ, ವಾಯು, ಅಗ್ನಿ, ಜಲ ಮತ್ತು ಪೃಥ್ವಿ ಅಥವಾ ಭೂಮಿ. ಇವು 36 ತತ್ವಗಳಲ್ಲಿ ಕೊನೆಯ 5 ತತ್ವಗಳಿರುತ್ತವೆ. ಇವು ಪಂಚಮಹಾಭೂತ ತತ್ವಗಳಿರುತ್ತವೆ. ಈಗಾಗಲೇ ಗಮನಿಸಿರುವಂತೆ ಈ ಪ್ರಪಂಚವು ಈ 36 ತತ್ವಗಳಿಂದ ರಚಿತವಾಗಿದೆ. ಈ ಪ್ರಪಂಚವು ಈ 36 ತತ್ವಗಳಿಂದ ರಚಿತವಾಗಿದೆ. ಆಯುರ್ವೇದ ಮತ್ತು ವೀರಶೈವ ಅಥವಾ ಭಾರತೀಯ ತತ್ವಶಾಸ್ತ್ರದ ಪ್ರಕಾರ ಮಾನವ ದೇಹವು ಪಂಚಮಹಾಭೂತ ತತ್ವಗಳಿಂದ ರಚಿತವಾಗಿದೆ. ಮಾನವ ದೇಹವು ಪಂಚಮಹಾಭೂತ ತತ್ವಗಳಿಂದ ರಚಿತವಾಗಿದೆ. ಇಲ್ಲಿ ಗಮನಿಸಬೇಕಾದ ಪ್ರಮುಖ ಸಂಗತಿ ಏನೆಂದರೆ ಮಾನವ ದೇಹವು 3 ಆಂತರಿಕ ಇಂದ್ರಿಯಗಳನ್ನು ಮತ್ತು 10 ಬಾಹ್ಯ ಇಂದ್ರಿಯಗಳನ್ನು ಹೊಂದಿದೆ. ಶಬ್ದ, ಸ್ಪರ್ಶ, ರೂಪ, ರಸ ಮತ್ತು ಗಂಧ ಎಂಬ ತನ್ಮಾತ್ರಗಳು ಪಂಚತನ್ಮಾತ್ರಗಳು ದೇಹದ ಹೊರಗೆ ಇವೆ ಮತ್ತು ಅವುಗಳು ದೇಹದ ಬಾಹ್ಯ ಮತ್ತು ಆಂತರಿಕ ಇಂದ್ರಿಯಗಳಿಂದ ಗ್ರಹಿಸಲ್ಪಡುತ್ತವೆ. ವೀರಶೈವ ತತ್ವಶಾಸ್ತ್ರದಲ್ಲಿನ ಶಿವತತ್ವದಿಂದ ಭೂಮಿ ತತ್ವದವರೆಗಿನ ಈ 36 ತತ್ವಗಳು ಮೆಂಡೆಲಿವ್ ಅವರ ರಸಾಯನಶಾಸ್ತ್ರದ ಆವರ್ತಕ ಕೋಷ್ಟಕದ ಅಂದರೆ ಪಿರಿಯಾಡಿಕ್ ಟೇಬಲ್ನ ಹೈಡ್ರೋಜನ್ನಿಂದ ಆಗ್ನೆಸನ್ ವರೆಗಿನ 118 ಮೂಲ ವಸ್ತುಗಳೊಂದಿಗೆ ಹೋಲಿಕೆ ಮಾಡಬಹುದಾದ ತತ್ವಗಳಿರುತ್ತವೆ ಎಂಬುದು ನನ್ನ ಅಭಿಪ್ರಾಯವಾಗಿದೆ. ಕೆಲವು ದಿನಗಳ ಹಿಂದೆ
ನಾನು ಒಂದು ಲೇಖನವನ್ನು ಬರೆದು ಪ್ರಕಟಿಸಿದ್ದುಂಟು. ಆ ಲೇಖನದಲ್ಲಿ ನಾನು ವೀರಶೈವ ತತ್ವಶಾಸ್ತ್ರದ ಈ 36 ತತ್ವಗಳನ್ನು ರಸಾಯನಶಾಸ್ತ್ರದ ಆವರ್ತಕ ಕೋಷ್ಟಕದ 118 ಮೂಲ ವಸ್ತುಗಳೊಂದಿಗೆ ಹೋಲಿಕೆ ಮಾಡಿದ್ದುಂಟು. ವಿಜ್ಞಾನದ ಪ್ರಕಾರ ಇಡೀ ಪ್ರಪಂಚವು ಆವರ್ತಕ ಕೋಷ್ಟಕದಲ್ಲಿನ 118 ಮೂಲ ವಸ್ತುಗಳಿಂದ ರಚಿತವಾಗಿದೆ. ವಿಜ್ಞಾನದ ಪ್ರಕಾರ ಇಡೀ ಪ್ರಪಂಚವು ಆವರ್ತಕ ಕೋಷ್ಟಕದಲ್ಲಿನ 118 ಮೂಲ ವಸ್ತುಗಳಿಂದ ರಚಿತವಾಗಿದೆ. ರಸಾಯನಶಾಸ್ತ್ರದ ಆವರ್ತಕ ಕೋಷ್ಟಕದಲ್ಲಿನ ಅಂದರೆ ಪಿರಿಯಾಡಿಕ್ ಟೇಬಲ್ದಲ್ಲಿನ 118 ಮೂಲ ವಸ್ತುಗಳ ವ್ಯಾಪ್ತಿಗಿಂತ ವೀರಶೈವ ಮುಕ್ತಾಗುಚ್ಛ ಸೂತ್ರದಲ್ಲಿನ ಈ 36 ತತ್ವಗಳ ವ್ಯಾಪ್ತಿಯು ಹೆಚ್ಚು ಪರಿಪೂರ್ಣವಾಗಿದೆ ಮತ್ತು ಹೆಚ್ಚು ಸಮಗ್ರವಾಗಿದೆ ಎಂಬುದು ನನ್ನ ಅಭಿಪ್ರಾಯವಾಗಿದೆ. ಈ 36 ತತ್ವಗಳು ಅತ್ಯಂತ ಮೂಲಭೂತ ಮತ್ತು ಪ್ರಮುಖವಾದ ತತ್ವಗಳಿರುತ್ತವೆ. ಈ ತತ್ವಗಳ ಮಾಹಿತಿಯು ಅಂತಃಕರಣದ ಸ್ವರೂಪವನ್ನು ಮತ್ತು ಮನಸ್ಸಿನ ಸ್ವರೂಪವನ್ನು ಸರಿಯಾಗಿ ತಿಳಿದುಕೊಳ್ಳಲು ಸಹಾಯ ಮಾಡುತ್ತದೆ. ಇದಲ್ಲದೆ 36 ತತ್ವಗಳ ಬಗೆಗಿನ ಈ ವಿವರವಾದ ಮಾಹಿತಿಯು ವೀರಶೈವ ಸಿದ್ಧಾಂತಕ್ಕೆ ಸಂಬಂಧಿಸಿದ ತಾತ್ವಿಕ ವಿಚಾರಗಳನ್ನು ಸರಿಯಾಗಿ ತಿಳಿದುಕೊಳ್ಳಲು ಸಹಾಯಕವಾಗುತ್ತದೆ. ಇಲ್ಲಿ ಗಮನಿಸಬೇಕಾದ ಅಂಶವೇನೆಂದರೆ, ಮುಕ್ತಾಗುಚ್ಛ ಎಂಬ ವೀರಶೈವ ಧೇನುಕರ್ಣ ಸೂತ್ರದಲ್ಲಿ ನಮೂದಿರುವ ಈ 36 ತತ್ವಗಳ ಪೈಕಿ ಬುದ್ಧಿ, ಅಹಂಕಾರ ಮತ್ತು ಮನಸ್ಸೆಂಬ 3 ತತ್ವಗಳು 3 ಆಂತರಿಕ ಇಂದ್ರಿಯಗಳಿರುತ್ತವೆ. ಅಂದರೆ ಈ 3 ಆಂತರಿಕ ಇಂದ್ರಿಯಗಳು 3 ಮುತ್ತುಗಳಿರುತ್ತವೆ. ಅದೇ ರೀತಿ ಬಾಹ್ಯ ಇಂದ್ರಿಯಗಳಾಗಿರುವ 5 ಜ್ಞಾನೇಂದ್ರಿಯಗಳು ಮತ್ತು 5 ಕರ್ಮೇಂದ್ರಿಯಗಳು 10 ಮುತ್ತುಗಳಿರುತ್ತವೆ. ಈಗ ನಾವು ಅಂತಃಕರಣದ ಬಗ್ಗೆ ತಿಳಿದುಕೊಳ್ಳೋಣ. ಅಂತಃಕರಣವು ಒಂದು ಸಂಕೀರ್ಣ ವ್ಯವಸ್ಥೆಯಾಗಿದೆ. ಮೇಲಾಗಿ ಅಂತಃಕರಣವು ಒಂದು ತಾತ್ವಿಕ ಪರಿಕಲ್ಪನೆಯಾಗಿದೆ. ಅಂತಃಕರಣದ ಬಗ್ಗೆ ಸರಿಯಾಗಿ ತಿಳಿದುಕೊಳ್ಳಲು ಆಯುರ್ವೇದದಲ್ಲಿ ಅಂತಃಕರಣದ ಬಗ್ಗೆ ಹೇಳಿರುವ ವಿವರಗಳನ್ನು ನೋಡಬೇಕಾಗುತ್ತದೆ. ಏಕೆಂದರೆ ಆಯುರ್ವೇದದ ಮುಖ್ಯ ತತ್ವಗಳು, ವಿವರಣೆಗಳು ಮತ್ತು ಚಿಕಿತ್ಸಾ ವಿಧಾನಗಳು ಪ್ರಾಯೋಗಿಕ ಸ್ವರೂಪದ್ದಾಗಿವೆ. ಮೇಲಾಗಿ ಚರಕ ಸಂಹಿತೆ, ಸುಶ್ರುತ ಸಂಹಿತೆ ಮತ್ತು ಅಷ್ಟಾಂಗ ಹೃದಯಂ ಗ್ರಂಥಗಳಲ್ಲಿನ ಆಯುರ್ವೇದದ ಪ್ರಮುಖ ತತ್ವಗಳು, ವ್ಯಾಖ್ಯಾನಗಳು ಮತ್ತು ಚಿಕಿತ್ಸಾ ಪದ್ಧತಿಗಳು ವೀರಶೈವ ತತ್ವಶಾಸ್ತ್ರವೂ ಸಹಿತವಾಗಿ ವಿವಿಧ ಭಾರತೀಯ ತತ್ವಶಾಸ್ತ್ರಗಳ ವಿಚಾರಗಳು ಮತ್ತು ತರ್ಕಗಳಿಂದ ಹೆಚ್ಚು ಪ್ರಭಾವಿತವಾಗಿರುವುದು ಮತ್ತು ಸಮೃದ್ಧವಾಗಿರುವುದು ತಿಳಿದುಬರುತ್ತದೆ. ಆಯುರ್ವೇದವು ಭಾರತೀಯ ತತ್ವಶಾಸ್ತ್ರ ಮತ್ತು ಆಧ್ಯಾತ್ಮಿಕತೆಯಲ್ಲಿ ಆಳವಾಗಿ ಬೇರೂರಿದೆ. ಆಯುರ್ವೇದವು ಮುಖ್ಯವಾಗಿ ಭೌತಿಕ ದೇಹ ಮತ್ತು ಅದರ ಶಾರೀರಿಕ ಕಾರ್ಯವಿಧಾನಗಳ ಮೇಲೆ ಕೇಂದ್ರೀಕರಿಸುತ್ತದೆ ಮತ್ತು ಇದು ಮನಸ್ಸು ಮತ್ತು ದೇಹದ ನಡುವಿನ ಸಂಬಂಧವನ್ನು ಸಹ ಪರಿಗಣಿಸುತ್ತದೆ. ಈ ಹಿನ್ನೆಲೆಯಲ್ಲಿ ಆಯುರ್ವೇದದ ಮುಖ್ಯ ತತ್ವಗಳು, ವೀರಶೈವ ತತ್ವಶಾಸ್ತ್ರವೂ ಸಹಿತವಾಗಿ ವಿವಿಧ ಭಾರತೀಯ ತತ್ವಶಾಸ್ತ್ರಗಳ ಅನ್ವಯಿಕ ಮತ್ತು ಪ್ರಾಯೋಗಿಕ ಅಂಶಗಳಾಗಿವೆ ಎಂದು ಹೇಳಿದರೆ ತಪ್ಪಾಗಲಾರದು. ಈ ಕಾರಣಕ್ಕಾಗಿಯೇ ಆಯುರ್ವೇದದ ನಿಯಮಗಳು ಮತ್ತು ವಿವರಣೆಗಳು ಇಲ್ಲಿ ಹೆಚ್ಚು ಪ್ರಸ್ತುತವಾಗುತ್ತವೆ. ಅಂತಃಕರಣ ಎಂಬುದು ಸಂಸ್ಕೃತ ಪದವಿರುತ್ತದೆ. ಅಂತಃಕರಣ ಎಂಬ ಪದದ ಅರ್ಥವು ಆಂತರಿಕ ಕ್ರಿಯೆ ಅಥವಾ ಆಂತರಿಕ ಪ್ರಕ್ರಿಯೆ ಅಥವಾ ಆಂತರಿಕ ಇಂದ್ರಿಯ ಎಂದಾಗುತ್ತದೆ. ಅಂತಃಕರಣವನ್ನು ಮನಸ್ಸು ಎಂಬುದಾಗಿಯೂ ಕರೆಯಲಾಗುತ್ತದೆ. ಇದು ಅಂತಃಕರಣ ಎಂಬ ಪದದ ಸಾಮಾನ್ಯ ವ್ಯಾಖ್ಯಾನವಿರುತ್ತದೆ. ಆಯುರ್ವೇದ ಮತ್ತು ಸಂಬಂಧಿತ ತತ್ವಶಾಸ್ತ್ರಗಳಲ್ಲಿ ಅಂತಃಕರಣ ಎಂದರೆ 4 ಘಟಕಗಳನ್ನು, ಅಂದರೆ ಕೆಳಮನಸ್ಸು, ಬುದ್ಧಿ, ಸ್ಮೃತಿ ಅಥವಾ ಮೆಮೊರಿ ಆರ್ ಕಾನ್ಷಿಯಸ್ನೆಸ್ ಮತ್ತು ಅಂತಃಕರಣವನ್ನು ಒಳಗೊಂಡಿರುವ ಈ 4 ಘಟಕಗಳನ್ನು ಒಳಗೊಂಡಿರುವ ಮನಸ್ಸು ಮತ್ತು ಅದರ ಕಾರ್ಯಗಳು ಎಂದು ಅರ್ಥೈಸಲಾಗುತ್ತದೆ. ಅಂದರೆ ಆಯುರ್ವೇದ ಮತ್ತು ಸಂಬಂಧಿತ ತತ್ವಶಾಸ್ತ್ರಗಳಲ್ಲಿ ಅಂತಃಕರಣ ಎಂದರೆ 4 ಘಟಕಗಳನ್ನು ಒಳಗೊಂಡಿರುವ ಮನಸ್ಸು ಮತ್ತು ಅದರ ಕಾರ್ಯಗಳು ಎಂದು ಅರ್ಥೈಸಲಾಗಿದೆ. ಇದರ ಪರಿಣಾಮವಾಗಿ ಅಂತಃಕರಣದ ಘಟಕಗಳಲ್ಲಿ ಚಿತ್ತ ಅಂದರೆ ನೆನಪು ಅಥವಾ ಪ್ರಜ್ಞೆ ಎಂಬ
ಮೂರನೇ ಘಟಕವು ಸೇರ್ಪಡೆಯಾಗಿರುವುದನ್ನು ಕಾಣುತ್ತೇವೆ. ಇಲ್ಲಿ ಅಂತಃಕರಣದ ಸಾಮಾನ್ಯ ವ್ಯಾಖ್ಯಾನ ಮತ್ತು ಆಯುರ್ವೇದದ ಅನುಸಾರ ವಿಶೇಷ ವ್ಯಾಖ್ಯಾನ ಇವುಗಳ ನಡುವೆ ಕಂಡುಬರುವ ವ್ಯತ್ಯಾಸ ಏನೆಂದರೆ, ಆಯುರ್ವೇದವು ಅಂತಃಕರಣದಲ್ಲಿ ಮನಸ್ಸಿನ 4 ಘಟಕಗಳ ಜೊತೆಗೆ ಮನಸ್ಸಿನ ಕಾರ್ಯಗಳನ್ನು ಸೇರಿಸಿ ಅರ್ಥೈಸುತ್ತದೆ. ನಾವು ಇಡೀ ಅಂತಃಕರಣವನ್ನು ಮನಸ್ಸು ಎಂದು ಕರೆಯುವಾಗ ಮನಸ್ ಮತ್ತು ಮನಸ್ಸು ಇವೆರಡರ ನಡುವಿನ ವ್ಯತ್ಯಾಸವನ್ನು ಗಮನಿಸಬೇಕು. ಏಕೆಂದರೆ ಮನಸ್, ಬುದ್ಧಿ, ಚಿತ್ತ ಮತ್ತು ಅಹಂಕಾರ ಇವು 4 ಮನಸ್ಸಿನ ಬೇರೆ ಬೇರೆ ಮಟ್ಟಗಳಿರುತ್ತವೆ. ಅಂತಃಕರಣವನ್ನು ಅದರ 4 ಕಾರ್ಯಗಳ ಆಧಾರದ ಮೇಲೆ 4 ಘಟಕಗಳಾಗಿ ವಿಂಗಡಿಸಲಾಗಿದೆ. ಆ 4 ಘಟಕಾಂಶಗಳೆಂದರೆ, ಮೊದಲನೆಯದು ಮನಸ್, ಎರಡನೆಯದು ಬುದ್ಧಿ ಅಥವಾ ಬುದ್ಧಿಶಕ್ತಿ, ಮೂರನೆಯದು ಚಿತ್ತ ಅಥವಾ ಸ್ಮರಣೆ ಅಥವಾ ಪ್ರಜ್ಞೆ, ಮತ್ತು 4ನೆಯದು ಅಹಂಕಾರ ಅಂದರೆ ಅಹಂ ಅಥವಾ ನಾನು ತಯಾರಕ. ಈಗ ಅಂತಃಕರಣದ 4 ಘಟಕಗಳು ಮತ್ತು ಅವು ಮಾಡುವ ಕಾರ್ಯಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೇ ಘಟಕ ಮನಸ್ ಅಥವಾ ಮನಸ್ಸು ಇರುತ್ತದೆ. ಇಲ್ಲಿ ಮನಸ್ಸು ಎಂದರೆ ಮನಸ್ಸಿನ ಕೆಳಭಾಗ ಅಥವಾ ಕೆಳಮನಸ್ಸು ಎಂದರ್ಥ. ಈ ಮನಸ್ ಹೊರಗಿನ ಜಗತ್ತಿನೊಂದಿಗೆ ಸಂಪರ್ಕವನ್ನು ಹೊಂದಿರುತ್ತದೆ. ಇದು ಸಂಕಲ್ಪ ಅಂದರೆ ಬಯಕೆ ಮತ್ತು ನಿರ್ಣಯ ಮತ್ತು ವಿಕಲ್ಪಗಳನ್ನು ನಿಯಂತ್ರಿಸುತ್ತದೆ. ಈ ಮನಸ್ ಅನುಮಾನಗಳು ಮತ್ತು ಬಯಕೆಗಳ ವಿಭಾಗ ಸಹ ಆಗಿದೆ. ಇಂದ್ರಿಯಗಳ ಸಂವೇದನೆಗಳನ್ನು ಸ್ವೀಕರಿಸಲು ಮತ್ತು ಪ್ರಕ್ರಿಯೆಗೊಳಿಸಲು ಮನಸ್ ಕಾರಣವಾಗಿದೆ. ಇದು ಜ್ಞಾನೇಂದ್ರಿಯ ಅಂಗಗಳಿಂದ ಬರುವ ಸಂವೇದನೆಗಳನ್ನು ಮತ್ತು ಕರ್ಮೇಂದ್ರಿಯ ಅಂಗಗಳ ಕಾರ್ಯಗಳನ್ನು ನಿಯಂತ್ರಿಸುತ್ತದೆ. ಇದು ಆಸೆಗಳು, ಭಾವನೆಗಳು ಮತ್ತು ಆಲೋಚನೆಗಳ ಕ್ಷೇತ್ರವಾಗಿದೆ. ಮನಸ್ ಇದು ಇಂದ್ರಿಯಗಳ ಮೂಲಕ ಹೊರಗಿನ ಪ್ರಪಂಚದ ಮಾಹಿತಿಯನ್ನು ಸಂಗ್ರಹಿಸಿ ಬುದ್ಧಿಗೆ ಕಳಿಸುತ್ತದೆ. ಎರಡನೇ ಘಟಕ ಬುದ್ಧಿ ಅಥವಾ ಬುದ್ಧಿಶಕ್ತಿ ಇರುತ್ತದೆ. ಇಲ್ಲಿ ಬುದ್ಧಿ ಎಂದರೆ ಬುದ್ಧಿಶಕ್ತಿ. ಬುದ್ಧಿಶಕ್ತಿಯು ನಿರ್ಧಾರ ತೆಗೆದುಕೊಳ್ಳುವ ಭಾಗವಾಗಿ ಕಾರ್ಯನಿರ್ವಹಿಸುತ್ತದೆ. ಇದು ಸತ್ಯವನ್ನು ಗ್ರಹಿಸಲು, ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಮತ್ತು ಮನಸ್ಸಿನಿಂದ ಬಂದ ಮಾಹಿತಿಯನ್ನು ಸಂಸ್ಕರಿಸುವ ಮೂಲಕ ಮತ್ತು ಆಯ್ಕೆಗಳನ್ನು ಮಾಡುವ ಮೂಲಕ ಬುದ್ಧಿವಂತಿಕೆಯನ್ನು ಅಥವಾ ವಿಜ್ಡಮನ್ನು ಸಕ್ರಿಯಗೊಳಿಸಲು ಕಾರಣವಾಗಿದೆ. ಬುದ್ಧಿಶಕ್ತಿಯು ಮನಸ್ಸಿನಿಂದ ಬಂದ ಮಾಹಿತಿಯನ್ನು ವಿಶ್ಲೇಷಿಸುತ್ತದೆ ಮತ್ತು ಆಯ್ಕೆಗಳನ್ನು ಮಾಡುತ್ತದೆ. ಇದು ಸತ್ಯ ಮತ್ತು ಸುಳ್ಳು, ಸರಿ ಮತ್ತು ತಪ್ಪು, ಒಳ್ಳೆಯದು ಮತ್ತು ಆಹ್ಲಾದಕರವಾದುದು ಇವುಗಳ ನಡುವೆ ವ್ಯತ್ಯಾಸವನ್ನು ಕಂಡುಹಿಡಿಯಲು ಸಹಾಯ ಮಾಡುತ್ತದೆ. ಬುದ್ಧಿಶಕ್ತಿಯು ತನ್ನ ವಿವೇಚಿಸುವ ಸಾಮರ್ಥ್ಯದ ಮೂಲಕ ಬುದ್ಧಿವಂತಿಕೆ ಅಥವಾ ವಿಜ್ಡಮ್ ಮತ್ತು ತಿಳುವಳಿಕೆಯ ಅಂದರೆ ಅಂಡರ್ಸ್ಟ್ಯಾಂಡಿಂಗಿನ ಬೆಳವಣಿಗೆಯನ್ನು ಸುಗಮಗೊಳಿಸುತ್ತದೆ. ಇದು ಸಂವೇದನಾ ಅನಿಸಿಕೆಗಳನ್ನು ಪ್ರಕ್ರಿಯೆಗೊಳಿಸುತ್ತದೆ, ನಿರ್ದೇಶಿಸುತ್ತದೆ ಮತ್ತು ಫಿಲ್ಟರ್ ಮಾಡುತ್ತದೆ ಮತ್ತು ನಮ್ಮ ಗ್ರಹಿಕೆ, ತೀರ್ಪುಗಳು ಮತ್ತು ಮೌಲ್ಯಗಳನ್ನು ರೂಪಿಸುತ್ತದೆ. ಮೂರನೇ ಘಟಕ ಚಿತ್ತ ಅಂದರೆ ನೆನಪು ಅಥವಾ ಪ್ರಜ್ಞೆ ಇರುತ್ತದೆ. ಚಿತ್ತವು ಮಾನಸಿಕ ಅನಿಸಿಕೆಗಳು ಮತ್ತು ಅನುಭವಗಳ ಉಗ್ರಾಣವಾಗಿ ಕಾರ್ಯನಿರ್ವಹಿಸುತ್ತದೆ. ಇದು ಅಭಿಪ್ರಾಯಗಳು, ನೆನಪುಗಳು ಮತ್ತು ಅನುಭವಗಳನ್ನು ಹೊಂದಿರುವ ಪ್ರಜ್ಞೆಯಾಗಿದೆ. ಚಿತ್ತವು ನೆನಪಿಡುವ ಮತ್ತು ಮರೆತು ಬಿಡುವುದರೊಂದಿಗೆ ವ್ಯವಹರಿಸುವ ಭಾಗವಾಗಿದೆ. ಚಿತ್ತವು ಸಂಗ್ರಹಿಸುವ ನೆನಪುಗಳು, ಅನಿಸಿಕೆಗಳು ಮತ್ತು ಅನುಭವಗಳು ಬುದ್ಧಿಶಕ್ತಿಯ ತೀರ್ಪುಗಳು ಮತ್ತು ನಿರ್ಧಾರಗಳ ಮೇಲೆ ಪ್ರಭಾವ ಬೀರಬಹುದು. ನಾಲ್ಕನೇ ಘಟಕ ಅಹಂಕಾರ ಅಥವಾ ಅಹಂ ಅಥವಾ ನಾನು ಎಂಬ ಭಾವನೆ ಇರುತ್ತದೆ. ಅಹಂಕಾರವು ಸ್ವಯಂ ಅರಿವು ಮತ್ತು ಗುರುತಿಸುವಿಕೆಯ ಭಾವನೆಗೆ ಕಾರಣವಾಗಿದೆ. ಅಹಂಕಾರವು ಆತ್ಮವನ್ನು ಅಥವಾ ಸ್ವಯಂವನ್ನು ದೇಹದೊಂದಿಗೆ ನಾನು ಎಂದು ಗುರುತಿಸುತ್ತದೆ. ಅಹಂಕಾರದ ಬಾಂಧವ್ಯವನ್ನು ಅಥವಾ ಗುರುತಿಸುವಿಕೆಯನ್ನು ನಾನು ತಯಾರಕ ಎಂದೂ ಕರೆಯಲಾಗುತ್ತದೆ. ಅಹಂಕಾರವು ನಾನು ಎಂಬ ಭಾವನೆಯನ್ನು ಹುಟ್ಟಿಸುತ್ತದೆ. ಇದರ ತಾತ್ಪರ್ಯವೇನೆಂದರೆ, ಅಹಂಕಾರವು
ದೇಹದೊಂದಿಗೆ ತನ್ನನ್ನು ಗುರುತಿಸಿಕೊಳ್ಳುತ್ತದೆ ಮತ್ತು ಪ್ರತ್ಯೇಕತೆಯ ಅಹಂಕಾರವನ್ನು ಬಲಪಡಿಸುತ್ತದೆ. ಇಲ್ಲಿ ನಾವು ಗಮನಿಸಬೇಕಾದ ಪ್ರಮುಖ ಅಂಶವೇನೆಂದರೆ, ಮನಸ್ಸು ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತದೆ ಮತ್ತು ಆಯ್ಕೆಗಳನ್ನು ಮತ್ತು ಪರ್ಯಾಯ ಆಯ್ಕೆಗಳನ್ನು ಮಾಡುತ್ತದೆ. ಬುದ್ಧಿ ಅಥವಾ ಬುದ್ಧಿಶಕ್ತಿಯು ಮನಸ್ಸಿಗಿಂತ ಉನ್ನತವಾದ ಘಟಕವಾಗಿದೆ. ಮನಸ್ಸಿನಿಂದ ಪಡೆದ ಮಾಹಿತಿಯ ವಿವೇಚನಾಶೀಲ ವಿಶ್ಲೇಷಣೆಯಿಂದ ಬುದ್ಧಿಶಕ್ತಿಯು ಉನ್ನತ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮಟ್ಟವನ್ನು ತಲುಪುತ್ತದೆ. ಪ್ರಜ್ಞೆ ಅಥವಾ ಚಿತ್ತವು ಬುದ್ಧಿಗಿಂತ ಉನ್ನತ ಘಟಕವಾಗಿದೆ. ಪ್ರಜ್ಞೆಯು ಈ ಜೀವನದ ಮತ್ತು ಹಿಂದಿನ ಜೀವನದ ನೆನಪುಗಳು ಮತ್ತು ಗುಣಗಳನ್ನು ಹೊತ್ತು ತರುವ ವಾಹಕವಾಗಿದೆ. ಈ ಜನ್ಮ ಮತ್ತು ಹಿಂದಿನ ಜೀವನದ ನೆನಪುಗಳು ಮತ್ತು ಗುಣಲಕ್ಷಣಗಳು ಬುದ್ಧಿಯ ನಿರ್ಧಾರ ತೆಗೆದುಕೊಳ್ಳುವ ಪ್ರಕ್ರಿಯೆಯ ಮೇಲೆ ಪ್ರಭಾವವನ್ನು ಬೀರುತ್ತವೆ. ಅಹಂಕಾರವು ಅಂತಃಕರಣದ ಉನ್ನತ ಶಕ್ತಿಯಾಗಿದೆ. ಇದು ಅಹಂ ಅಥವಾ ನಾನು ಅಸ್ತಿತ್ವದ ಸಾಕ್ಷಾತ್ಕಾರ ಅಥವಾ ಗುರುತಿಸುವಿಕೆಯಾಗಿದೆ. ಮನಸ್ಸು, ಬುದ್ಧಿ, ಪ್ರಜ್ಞೆ ಅಥವಾ ಚಿತ್ತ ಮತ್ತು ಇಂದ್ರಿಯಗಳು ಅಹಂಕಾರದಿಂದಲೇ ಸಕ್ರಿಯವಾಗಿ ಇರುತ್ತವೆ. ಆದ್ದರಿಂದ ಇಲ್ಲಿ ನಾವು ಗಮನಿಸಬೇಕಾದ ಪ್ರಮುಖ ಅಂಶವೇನೆಂದರೆ, ಅಂತಃಕರಣದ 4 ಘಟಕಗಳಲ್ಲಿ ಮನಸ್ಸು ಪ್ರಧಾನ ಅಂಶವಾಗಿದೆ. ಅಂತಃಕರಣವು ಯಾವ ಕೆಲಸವನ್ನು ಮಾಡುತ್ತದೆ ಮತ್ತು ಹೇಗೆ ಮಾಡುತ್ತದೆ ಎಂಬುದನ್ನು ಗಮನಿಸೋಣ. ಅಂತಃಕರಣ ಎಂಬುದು ಮನಸ್ಸು ಮತ್ತು ಭಾವನೆಗಳನ್ನು ಒಳಗೊಂಡಂತೆ ಸಂಪೂರ್ಣ ಮಾನಸಿಕ ಪ್ರಕ್ರಿಯೆಯನ್ನು ಸೂಚಿಸುತ್ತದೆ. ಅಂತಃಕರಣವು ಅದರ ಎಲ್ಲ ಅಂಗಗಳ ಜೊತೆಗೆ, ಅದರ ಎಲ್ಲ ಘಟಕಗಳ ಜೊತೆಗೆ ಒಟ್ಟಾಗಿ ಕೆಲಸ ಮಾಡುತ್ತದೆ. ಅಂತಃಕರಣವು ಮನಸ್ಸಿನ ಮಟ್ಟಗಳನ್ನು ಸಂಯೋಜಿಸುತ್ತದೆ. ಮನಸ್ಸು ಎಂಬುದು ಅಂತಃಕರಣದ ಮುಖ್ಯ ಭಾಗವಾಗಿದೆ. ಇದರ ಅರ್ಥವೇನೆಂದರೆ, ಬುದ್ಧಿ, ಮನಸ್ಸು ಮತ್ತು ಅಹಂಕಾರ ಇವು ಮನಸ್ಸಿನ ಮಟ್ಟಗಳಾಗಿವೆ. ಅಂತಃಕರಣವು ಬುದ್ಧಿ, ಚಿತ್ತ ಮತ್ತು ಅಹಂಕಾರವನ್ನು ಮನಸ್ಸಿನೊಂದಿಗೆ ಸಂಯೋಜಿಸುತ್ತದೆ. ಅಂದರೆ ಅಂತಃಕರಣವು ಮನಸ್ಸಿನ 4 ಕಾರ್ಯಗಳನ್ನು ಮನಸ್, ಬುದ್ಧಿ, ಚಿತ್ತ ಮತ್ತು ಅಹಂಕಾರದ ಮೂಲಕ ನಿರ್ವಹಿಸುತ್ತದೆ. ತೈತ್ತಿರೀಯ ಉಪನಿಷತ್ತಿನಲ್ಲಿ ಹೇಳಿರುವ ಪಂಚಕೋಶದ 3ನೇ ಕೋಶವೆಂದರೆ ಮನೋಮಯ ಕೋಶವಿರುತ್ತದೆ. ಮನೋಮಯ ಕೋಶವನ್ನು ಮನಸ್ಸಿನ ಹೊದಿಕೆ ಎಂದು ಕರೆಯಲಾಗುತ್ತದೆ. ಮನಸ್ಸು ಮತ್ತು ಪಂಚ ಜ್ಞಾನೇಂದ್ರಿಯಗಳು ಸೇರಿ ಮನೋಮಯ ಕೋಶವು ರೂಪುಗೊಳ್ಳುತ್ತದೆ. ಮನೋಮಯ ಕೋಶವು ದೈನಂದಿನ ಜೀವನಕ್ಕೆ ಸಂಬಂಧಿಸಿದ ಮನಸ್ಸಿನ ಕಾರ್ಯಗಳನ್ನು ಮತ್ತು ಜೀವನವನ್ನು ಕುರಿತು ನಮ್ಮ ವೈಯಕ್ತಿಕ ವ್ಯಾಖ್ಯಾನಗಳಿಗೆ ಸಂಬಂಧಿಸಿದ ಕಾರ್ಯಗಳನ್ನು ಒಳಗೊಂಡಿರುತ್ತದೆ. ಮನೋಮಯ ಕೋಶವು ಹೊಸ ಮತ್ತು ಆಹ್ಲಾದಕರ ಸಂವೇದನೆಗಳನ್ನು ಮತ್ತು ಭಾವನೆಗಳನ್ನು ಹಂಬಲಿಸುತ್ತದೆ. ವಿಜ್ಞಾನಮಯ ಕೋಶವು ಪಂಚಕೋಶಗಳಲ್ಲಿ 4ನೆಯ ಕೋಶವಿರುತ್ತದೆ. ವಿಜ್ಞಾನಮಯ ಕೋಶವನ್ನು ಬುದ್ಧಿವಂತಿಕೆಯ ಉಗ್ರಾಣ ಅಥವಾ ಜ್ಞಾನದ ಉಗ್ರಾಣ ಎಂದು ಕರೆಯಲಾಗುತ್ತದೆ. ಬುದ್ಧಿಯು ಅಂತಃಕರಣದ ಭಾಗವಾಗಿದೆ. ವಿಜ್ಞಾನಮಯ ಕೋಶ ಎಂಬುದು ಬುದ್ಧಿ ಮತ್ತು ಪಂಚ ಜ್ಞಾನೇಂದ್ರಿಯ ಅಥವಾ 5 ಇಂದ್ರಿಯಗಳ ಸಂಯೋಜನೆಯಾಗಿದೆ. ಈ ವಿಜ್ಞಾನಮಯ ಕೋಶವು ಜ್ಞಾನದಿಂದ ತುಂಬಿದೆ ಮತ್ತು ಪ್ರಜ್ಞೆಯ ಅಥವಾ ಚಿತ್ತದ ಎಚ್ಚರ ಸ್ಥಿತಿ ಮತ್ತು ಸ್ವಪ್ನ ಸ್ಥಿತಿಗೆ ಸಂಬಂಧಿಸಿದೆ. ಸುಖ ದುಃಖಗಳ ಅನುಭವಗಳು ಈ ವಿಜ್ಞಾನಮಯ ಕೋಶಕ್ಕೆ ಸಂಬಂಧಪಡುತ್ತವೆ. ಹೀಗೆ ಅಂತಃಕರಣವು ಮನಸ್, ಬುದ್ಧಿ ಮುಂತಾದ ಎಲ್ಲ ಅದರ ಘಟಕಗಳ ಮೂಲಕ, ಸೂಕ್ಷ್ಮ ಶರೀರ ಮುಂತಾದ ಎಲ್ಲ ಶರೀರಗಳು ಮತ್ತು ಮನೋಮಯ ಕೋಶ ಮುಂತಾದ ಎಲ್ಲ ಕೋಶಗಳ ಜೊತೆಗೆ ಕಾರ್ಯನಿರ್ವಹಿಸುತ್ತದೆ. ಮನಸ್ ಮತ್ತು ಬುದ್ಧಿ ಇವು ಅಂತಃಕರಣದ ಪ್ರಮುಖ ಘಟಕಗಳಾಗಿರುತ್ತವೆ. ಅಂತಃಕರಣವು ಮನಸ್ ಮತ್ತು ಬುದ್ಧಿಯ ನಡುವಿನ ಸೇತುವೆಯಾಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ಅಂತಃಕರಣವು ಅದರ ಎಲ್ಲ ಘಟಕಗಳು ಮತ್ತು ದೇಹದ ಇತರ ಭಾಗಗಳ ನಡುವೆ ಸಮನ್ವಯವನ್ನು ತರುವ ಮೂಲಕ ಇಡೀ ಮಾನಸಿಕ ಪ್ರಕ್ರಿಯೆಯನ್ನು ನಿಯಂತ್ರಿಸುತ್ತದೆ. ಅಂತಃಕರಣದ ಮೂಲಕ ನಾವು ಏನು ಮಾಡಬಹುದು ಮತ್ತು ಮಾಡುತ್ತೇವೆ ಎಂಬುದನ್ನು ತಿಳಿದುಕೊಳ್ಳೋಣ. ಆಯುರ್ವೇದದ ಪ್ರಕಾರ ಅಂತಃಕರಣವು ಎಲ್ಲ ಮಾನಸಿಕ ಮತ್ತು ಮನೋವೈಜ್ಞಾನಿಕ ಪ್ರಕ್ರಿಯೆಗಳನ್ನು ಸಕ್ರಿಯಗೊಳಿಸುತ್ತದೆ ಮತ್ತು ನಿರ್ದೇಶಿಸುತ್ತದೆ. ಇದರ ಪರಿಣಾಮವಾಗಿ ನಾವು ಆತ್ಮಾವಲೋಕನದ ಮೂಲಕ
ವೈಯಕ್ತಿಕ ಅನುಭವಗಳನ್ನು ಅನುಭವಿಸಬಹುದು, ಯೋಚಿಸಬಹುದು, ಅರ್ಥ ಮಾಡಿಕೊಳ್ಳಬಹುದು ಮತ್ತು ಪ್ರತ್ಯೇಕಿಸಬಹುದು. ಅಂದರೆ ನಾವು ಈ ಕಾರ್ಯಗಳನ್ನು ಅಂತಃಕರಣದ ಮೂಲಕ ಮಾಡಬಹುದಾಗಿದೆ ಮತ್ತು ಮಾಡುತ್ತೇವೆ. ವೇದಾಂತ ತತ್ವಶಾಸ್ತ್ರವು ಅಂತಃಕರಣದ 4 ಘಟಕಗಳನ್ನು ಅಂತಃಕರಣ ಚತುಷ್ಟಯ ಎಂದು ಕರೆದಿರುತ್ತದೆ. ಚಿತ್ತವು ಅಂತಃಕರಣದ 3ನೇ ಘಟಕವಿರುತ್ತದೆ. ಆದರೆ ಇಲ್ಲಿ ಗಮನಿಸಬೇಕಾದ ಅಂಶವೇನೆಂದರೆ, ವೀರಶೈವ ಧೇನುಕರಣ ಸೂತ್ರದಲ್ಲಿ 36 ಮೂಲ ತತ್ವಗಳ ಪಟ್ಟಿಯಲ್ಲಿ ಆ ಪಟ್ಟಿಯು 36 ತತ್ವಗಳ ಪಟ್ಟಿಯು ಆ ಸೂತ್ರದಲ್ಲಿ ನಮೂದಿರುವುದನ್ನು ನಾವು ಗಮನಿಸಿದ್ದೇವೆ. ಅಂದರೆ ವೀರಶೈವ ಧೇನುಕರಣ ಸೂತ್ರದಲ್ಲಿ 36 ಮೂಲ ತತ್ವಗಳ ಪಟ್ಟಿಯು ನಮೂದಿರುವುದನ್ನು ನಾವು ಈಗಾಗಲೇ ಗಮನಿಸಿದ್ದೇವೆ. ಮುಕ್ತಾಗುಚ್ಛ ಸೂತ್ರವು 36 ತತ್ವಗಳನ್ನು 36 ಮುತ್ತುಗಳೆಂದು ಕರೆದಿದೆ. ಆ 36 ಮುತ್ತುಗಳ ಪಟ್ಟಿಯಲ್ಲಿ ಬುದ್ಧಿ, ಅಹಂಕಾರ ಮತ್ತು ಮನಸ್ಸು ಇವುಗಳ ಉಲ್ಲೇಖ ಇದೆ ಮತ್ತು ಇವುಗಳನ್ನು 3 ತತ್ವಗಳೆಂದು ಅದು ಗುರುತಿಸುತ್ತದೆ. ಆದರೆ ಆ 36 ಮೂಲ ತತ್ವಗಳ ಪಟ್ಟಿಯಲ್ಲಿ ಚಿತ್ತವು ನಮೂದು ಮಾಡಲ್ಪಟ್ಟಿಲ್ಲ. ಇದರ ತಾತ್ಪರ್ಯವೇನೆಂದರೆ, ಬುದ್ಧಿ, ಅಹಂಕಾರ ಮತ್ತು ಮನಸ್ಸು ಎಂಬ 3 ಘಟಕಗಳು ಮೂಲ ತತ್ವಗಳಾಗಿರುತ್ತವೆ. ಮೇಲಾಗಿ ಈ 3 ಘಟಕಗಳು ಆಂತರಿಕ ಇಂದ್ರಿಯಗಳಾಗಿವೆ. ಇದರಿಂದ ಗೊತ್ತಾಗುವುದೇನೆಂದರೆ, ಚಿತ್ತವು ಮೂಲಭೂತ ತತ್ವವಲ್ಲ ಮತ್ತು ಚಿತ್ತವು ಸ್ವತಂತ್ರವಾದ ಆಂತರಿಕ ಇಂದ್ರಿಯವೂ ಅಲ್ಲ. ಹಾಗಿದ್ದರೆ 3ನೇ ಘಟಕವಾಗಿರುವ ಚಿತ್ತ ಎಲ್ಲಿಂದ ಬಂತು? ಚಿತ್ತವು ಇತರ ಇಂದ್ರಿಯಗಳಂತೆ ಒಂದು ಇಂದ್ರಿಯವಿರುತ್ತದೆಯೇ? ಮನುಷ್ಯನ ದೇಹದಲ್ಲಿ ನಿಜವಾಗಿಯೂ ಚಿತ್ತ ಎಂಬ ಅಂಗವಿದೆಯೇ? ಇಂತಹ ಹಲವು ಪ್ರಶ್ನೆಗಳು ನಮ್ಮ ಮನದಲ್ಲಿ ಮೂಡುವುದು ಸಹಜ. ಈ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವೆಂದರೆ, ಚಿತ್ತ ಎಂಬುದು ಮಾನವ ದೇಹದಲ್ಲಿ ನೇರವಾಗಿ ಗುರುತಿಸಬಹುದಾದ ಭೌತಿಕ ರಚನೆಯಲ್ಲ. ಆದರೆ ಚಿತ್ತ ಎಂಬುದು ಮನಸ್ಸಿನ ಆಳವಾದ ಕಾರ್ಯಗಳನ್ನು ವಿವರಿಸಲು ಬಳಸುವ ಒಂದು ಪರಿಕಲ್ಪನೆಯಾಗಿದೆ ಎಂಬುದಾಗಿ ಸ್ಪಷ್ಟವಾಗಿ ತಿಳಿದುಬರುತ್ತದೆ. ಯೋಗ ದರ್ಶನದ ಪ್ರಕಾರ ಚಿತ್ತವನ್ನು ಮನಸ್ಸಿನ ನಿಜವಾದ ಭಾಗ ಎಂದು ಪರಿಗಣಿಸಲಾಗಿದೆ. ಚಿತ್ತವನ್ನು ಸಾಮಾನ್ಯವಾಗಿ ಮನಸ್ಸು ವಿಷಯ, ಅಂದರೆ ಮೈಂಡ್ ಸ್ಟಫ್ ಅಥವಾ ಮೈಂಡ್ ಮ್ಯಾಟರ್ ಅಥವಾ ಪ್ರಜ್ಞೆಯ ಆಳವಾದ ಪದರ ಎಂದು ವಿವರಿಸಲಾಗುತ್ತದೆ. ಅಂತಃಕರಣವು ಚಿತ್ತದ ಅಥವಾ ಪ್ರಜ್ಞೆಯ 3 ಸ್ಥಿತಿಗಳಲ್ಲಿ ಹೇಗೆ ಕಾರ್ಯ ಮಾಡುತ್ತದೆ ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು. ಚಿತ್ತವು ಅಂತಃಕರಣದ ಒಂದು ಭಾಗವಾಗಿದೆ. ಚಿತ್ತ ಎಂದರೆ ಪ್ರಜ್ಞೆ. ಪ್ರಜ್ಞೆಗೆ 3 ಸ್ಥಿತಿಗಳಿವೆ. ಪ್ರಜ್ಞೆಗೆ ಜಾಗೃತ್, ಸ್ವಪ್ನ ಮತ್ತು ಸುಸುಪ್ತಿ ಎಂಬ 3 ಸ್ಥಿತಿಗಳಿವೆ. ಜಾಗೃತ್ ಸ್ಥಿತಿ ಎಂದರೆ ಎಚ್ಚರದ ಸ್ಥಿತಿ ಅಥವಾ ವೇಕಿಂಗ್ ಸ್ಟೇಟ್. ಸ್ವಪ್ನ ಸ್ಥಿತಿ ಎಂದರೆ ಕನಸಿನ ಸ್ಥಿತಿ, ಅಂದರೆ ಡ್ರೀಮಿಂಗ್ ಸ್ಟೇಟ್. ಸುಸುಪ್ತ ಸ್ಥಿತಿ ಎಂದರೆ ಗಾಢ ನಿದ್ರೆಯ ಸ್ಥಿತಿ, ಅಂದರೆ ಡೀಪ್ ಸ್ಲೀಪ್ ಸ್ಟೇಟ್. ಅಂತಃಕರಣವು ಪ್ರಜ್ಞೆಯ ಜಾಗೃತ್ ಸ್ಥಿತಿಯಲ್ಲಿ ಮತ್ತು ಪ್ರಜ್ಞೆಯ ಸ್ವಪ್ನ ಸ್ಥಿತಿಯಲ್ಲಿ ಸಕ್ರಿಯವಾಗಿ ಕಾರ್ಯನಿರ್ವಹಿಸುತ್ತದೆ. ಆದರೆ ಪ್ರಜ್ಞೆಯ ಸುಸುಪ್ತ ಸ್ಥಿತಿಯಲ್ಲಿ ಅಂತಃಕರಣವು ಸುಪ್ತವಾಗಿರುತ್ತದೆ. ಸುಸುಪ್ತ ಸ್ಥಿತಿಯಲ್ಲಿ ಅಥವಾ ಗಾಢವಾದ ನಿದ್ರೆಯ ಸ್ಥಿತಿಯಲ್ಲಿ ಮನಸ್ಸಿನ ಎಲ್ಲ 4 ಕಾರ್ಯಗಳು ಕಡಿಮೆ ಸಕ್ರಿಯವಾಗುತ್ತವೆ. ಸುಸುಪ್ತ ಸ್ಥಿತಿಯಲ್ಲಿ ಮನಸ್ಸು ಭಾಗಶಃ ತನ್ನ ಉಪಪ್ರಜ್ಞೆಯ ಭಾಗಕ್ಕೆ ಅಥವಾ ಗುಪ್ತ ಭಾಗಕ್ಕೆ ಮರಳುತ್ತದೆ ಎಂದು ಹೇಳಿದರೆ ತಪ್ಪಾಗಲಾರದು. ಅಂದರೆ ಸುಸುಪ್ತ ಸ್ಥಿತಿಯಲ್ಲಿ ಮನಸ್ಸು ಭಾಗಶಃ ತನ್ನ ಉಪಪ್ರಜ್ಞೆಯ ಭಾಗಕ್ಕೆ ಅಥವಾ ಗುಪ್ತ ಭಾಗಕ್ಕೆ ಮರಳುತ್ತದೆ. ಚಿತ್ತ ಎಂಬುದು ಮನಸ್ಸಿನ ಗುಪ್ತ ಭಾಗ ಅಥವಾ ಪ್ರಜ್ಞಾಹೀನ ಭಾಗ ಅಥವಾ ಉಪಪ್ರಜ್ಞೆಯ ಭಾಗ ಅಥವಾ ಸಬ್ ಕಾನ್ಷಿಯಸ್ ಮೈಂಡ್ ಇರುತ್ತದೆ. ಚಿತ್ತವು ಸಬ್ ಕಾನ್ಷಿಯಸ್ ಮೈಂಡ್ ಇರುತ್ತದೆ. ಸ್ವಪ್ನ ಮತ್ತು ಜಾಗೃತ ಸ್ಥಿತಿಯಲ್ಲಿ ಎಲ್ಲ ಜಾಗೃತ ಚಟುವಟಿಕೆಗಳು ಸ್ವಪ್ನ ಮತ್ತು ಜಾಗೃತ ಸ್ಥಿತಿಯಲ್ಲಿ ಎಲ್ಲ ಜಾಗೃತ ಚಟುವಟಿಕೆಗಳು ಪುನಃ ಚಿತ್ತದಿಂದಲೇ ಉದ್ಭವಿಸುತ್ತವೆ. ಆತ್ಮೀಯ ಚಂದಾದಾರರೇ ಮತ್ತು ಗೌರವಾನ್ವಿತ ಕೇಳುಗರೇ,
ಸಮಯದ ಮಿತಿ ಮೀರುತ್ತಿರುವುದರಿಂದ ನಮ್ಮ ಚರ್ಚೆಯನ್ನು ಇಲ್ಲಿಗೆ ನಿಲ್ಲಿಸೋಣ. ಮುಂದಿನ ವಿಡಿಯೋದಲ್ಲಿ ನಮ್ಮ ಈ ಚರ್ಚೆಯನ್ನು ಮುಂದುವರಿಸೋಣ. ಅಲ್ಲಿಯವರೆಗೆ ಈ ವಿಷಯವನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಲು ಈ ವಿಡಿಯೋವನ್ನು ಮತ್ತೆ ನೋಡಿರಿ. ನಮಸ್ಕಾರ.